ಮದ್ದೂರು ತಾಲೂಕಿನ ತೈಲೂರು ಗ್ರಾಮದಲ್ಲಿ ಸುಮಾರು 10 ಲಕ್ಷ ವೆಚ್ಚದ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕದಲೂರು ಉದಯ್ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಎಲ್ಲ ಜವಾಬ್ದಾರಿಗಳನ್ನು ಶಾಸಕರೇ ನೋಡಲು ಸಾಧ್ಯವಿಲ್ಲ. ಹಾಗಾಗಿ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ತಾಲೂಕಿಗೆ ಒಬ್ಬ ಅಧ್ಯಕ್ಷರು ಸದಸ್ಯರನ್ನು ಮಾಡಲಾಗಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ. ಸಾರ್ವಜನಿಕರ ಸಮಸ್ಯೆ ಬಗೆಹರಿಸುವುದೇ ನಮ್ಮ ಸರ್ಕಾರದ ಜವಾಬ್ದಾರಿ. 5 ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ನಮ್ಮ ಸರ್ಕಾರ ನಿರ್ವಹಿಸುತ್ತಿದೆ ಎಂದರು. ವಿರೋಧ ಪಕ್ಷದವರಿಗೆ ಬೇರೆ ಯಾವುದೇ ಕೆಲಸವಿಲ್ಲ. ಸರ್ಕಾರವನ್ನು ಟೀಕಿಸೋದೇ ಅವರ ಕೆಲಸ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ವಿರೋಧ ಪಕ್ಷದವರು ಎಂದೂ ಹೇಳಲ್ಲ. ರಾಜ್ಯ ಸರ್ಕಾರ ತನ್ನ ಇತಿಮಿತಿಯಲ್ಲೇ ಸಾಲ ಮಾಡಿ ಅಭಿವೃದ್ಧಿ ಮಾಡ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಅತಿಯಾದ ಸಾಲದ ಹೊರೆಯನ್ನ ಜನಗಳ ಮೇಲೆ ಹೊರಿಸುತ್ತಿದೆ ಅಂತ ಟೀಕಿಸಿದರು. ಅಭಿವೃದ್ಧಿ ಆಗಬೇಕು, ಒಳ್ಳೇದಾಯ್ತದೆ, ಜನಕ್ಕೆ ಬಡವ್ರಿಗೆ ಅನುಕೂಲ ಆಗ್ತದೆ ಅಂತ ಅವ್ರು ಹೇಳೋಕ್ಕಾಗುತ್ತಾ? ಹೇಳ್ತಾರ? ಅವರು ಎಷ್ಟೇ ಒಳ್ಳೇದು ಮಾಡಿದ್ರು ಅವರು ವಿರೋಧ ಮಾತಾಡೋದು ಅವ್ರ ಡ್ಯೂಟಿ, ಕರ್ತವ್ಯ ಆಗ್ಬಿಟ್ಟದು. ಸರಿ ಸರ್, ಇದು ಗ್ಯಾರಂಟಿ ಯೋಜನೆ ಸರ್ಕಾರದ ತೆರಿಗೆ ಹಣ ತಾನೇ ಇದು ಜನದ್ದು. ಇದು ತೆರಿಗೆ ಹಣ ತಗೊಂಡು ನಮ್ಮನೆಗೆ ತಗೊಂಡು ಹೋಗ್ತಿದ್ದೀವಿ. ಮುಖ್ಯಮಂತ್ರಿ ಇರೋರು ಅವ್ರ ಮನೆಗೆ ತಗೊಂಡು ಹೋಗ್ತಾರ. ಬಡವ್ರಿಗೆ ಜನರಿಗೆ ಕೊಡ್ತಾರಲ್ಲ. ಈಗ ಬರಗಾಲದಲ್ಲಿ ಎಷ್ಟು ಅನುಕೂಲ ಆಯ್ತು. ಈಗ ಎಲ್ರಿಗೂ ಬರಗಾಲ ಅನ್ನೋದೇನೋ ನಮ್ಗೆ ಸ್ವಲ್ಪ ಗೊತ್ತಾಯ್ತಾ? ಈಗ ಎಲ್ಲ ಕೊಡ್ತಾ ಇರೋದಕ್ಕೆ ಜನರನ್ನು ಸ್ವಲ್ಪ ನಮ್ಮ ಲಿಮಿಟ್ಗಿಂತ ನಮ್ಮ ರಾಜ್ಯ ಸರ್ಕಾರ ಒಳಗಡೆ ಇದೆ, ಬಿಲೋ. ಅವ್ರದ್ದು 56% ಇದೆ ಕೇಂದ್ರದವ್ರು ಸಾಲ ಮಾಡಿರೋದು. ನಮ್ಮದು 24 ಸಮಥಿಂಗ್ ಇದೆ. ಎಷ್ಟು ಡಬಲ್ಗಿನ್ನ ಜಾಸ್ತಿ ಮಾಡಿದ್ದಾರೆ ಅವರು. ಅವ್ರದ್ದು ಹೇಳ್ಕೊತಾ ಇಲ್ಲ, ನಮ್ಮದೇ ಯಾಕೆ ತೋರಿಸ್ತಾರೆ? ಭಿಕ್ಷೆ ಎತ್ತಿ ಸರ್ಕಾರ ಮಾಡ್ತಾರ ಕೇಂದ್ರದಲ್ಲಿ? ಮೋದಿ ಭಿಕ್ಷೆ ಎತ್ತಿದಾರ? ಸರ್ಕಾರ ಹೆಂಗೆ ನಡೆಸ್ಬೇಕು ಹಂಗೆ ನಡೆಸ್ತಾರೆ. ಇವ್ರಿಗೆಲ್ಲ ಇವ್ರ ತೇವಲ್ಗೆ ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ. ಅವರು ಭಾಳಷ್ಟು ಅನುಭವ ಇದೆ. 16ನೇ ಬಜೆಟು ದಾಖಲೆ ಬಜೆಟು. ಬಹುಶಃ ನಾವಿನ್ಯಾರನ್ನೂ ನೋಡಲ್ಲ ಅಂಥವ್ರನ್ನ. 16 ಬಜೆಟ್ ಮನುಷ್ಯರನ್ನ ಬಹುಶಃ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೆಲುವರಾಜು, ಮುಖಂಡರಾದ ಪುಟ್ಟಪ್ಪ, ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು.